ಹೇ ಎವ್ರಿಬಡಿ, ದಿಸ್ ಈಸ್ ನಮ್ಮ 2ನೇ ವಿಡಿಯೋ, ಸೆಕೆಂಡ್ ಎಪಿಸೋಡ್ ಆಫ್ ಅವರ್ ಡೈಲಿ ಟೈಮ್ ಪಾಸ್ ವ್ಲಾಗ್ಸ್. ಸೊ ಇವತ್ತು ನಾನು ಒಂದು ಸ್ವಲ್ಪ ಯುನೀಕಾಗಿ ಕಾಣಿಸ್ತಾ ಇರ್ಬೋದು, ಯಾಕಂದರೆ ನಾನು ಬೆಂಗಳೂರಲ್ಲಿಲ್ಲ, ಮೈಸೂರಲ್ಲಿದ್ದೀನಿ. ನಾನು ಮೈಸೂರಲ್ಲಿದ್ದಾಗ ನನ್ನ ಗಾಡಿ ಆಮೇಲೆ ಪ್ರಾಪರ್ ಗೇರ್ಸ್ ಹಾಕ್ಕೊಂಡೆ ಓಡಿಸೋದು ನಾವು. ಅದು ತುಂಬ ಡಿಸ್ಟೆನ್ಸ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾರೆ ಆ ಥರ ಇದ್ದಾಗ ಇದೆಲ್ಲ ಬೇಕಿಲ್ಲ ಅಷ್ಟೊಂದು, ಯಾಕಂದರೆ ಅಷ್ಟೊಂದು ಡೇಂಜರು ಇಲ್ಲ, ಹೈವೇಸಲ್ಲೆಲ್ಲ ಇಲ್ಲ. ದೇರ್ ವಿಲ್ ಬಿ ಸ್ಪೀಡಿಂಗ್ ವೆಹಿಕಲ್ಸ್ ಆ್ಯಂಡ್ ಆಲ್. ಸಿಟಿಲಿ ಯಾವ ಸ್ಪೀಡಿಂಗ್ ವೆಹಿಕಲ್ಸು ಯಾವುದೂ ಇರೋಲ್ಲ. ಸೊ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಇವತ್ತು ನಂಜನಗೂಡು ಕಡೆ ಹೋಗ್ತಾಯಿದ್ದೀವಿ. ಏನೂ ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾಯಿದ್ದೀವಿ. ಎಲ್ಲೆಲ್ಲಿ ರೂಟ್ ಹೋಗುತ್ತಾ ಹೋಗ್ತಾ ಇರೋದೆ. ಇವಾಗ ನಮ್ಮ ಜೊತೆಗೆ ಇನ್ನೊಬ್ಬರು ಬರ್ತಾಯಿದ್ದಾರೆ, ಅವ್ರ ಹೆಸರು ಸೇಜಾತ್ಮ ಅಂತ. ಸೊ ಅವ್ರು ಎಲ್ಲಿ ಕಾಯ್ತಾ ಇದ್ದಾರೆ ಅಂತಂದರೆ ರಿಂಗ್ ರೋಡ್ ಹತ್ರ RMC ಹತ್ರ ಕಾಯ್ತಾ ಇದ್ದಾರೆ, RMC ಸಿಗ್ನಲ್ ಹತ್ರ. ಸೊ ಅವ್ರನ್ನ ಅಲ್ಲೋಗಿ ಮೀಟ್ ಆಗಿ ಅಲ್ಲಿಂದ ಜಾಯ್ನ್ ಆಗ್ತೀವಿ. ಈಗ ಇದು ಯಾವುದಪ್ಪ ಇದು, ಎಲ್ಲರೂ ಇದ್ದಾರೆ ಇವರು, ಅಲ್ಲೇ ನಿಲ್ಸ್ಕೊಂಡಿದ್ದಾರಲ್ಲ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ ವ್ಲಾಗ್ ಮಾಡ್ಕೊಂಡು. ಅಯ್ಯಯ್ಯೋ, ಲೋನ್ಲಿ ಸೋಲ್. ಸರಿ, ಇದು ಯಾವುದು ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗಿ ಕೂತ್ಕೊಂಡಿದ್ಯಲ್ಲೋ? ಹಾಂ, ಒಂದು ಸ್ವಲ್ಪ ಆದರೂ ಭಯ ಇದೆಯಾ ನಿಮಗೆ? ಪೊಲೀಸ್ ಬಂದು ಎತ್ತಾಕೊಂಡು ಹೋದ್ರೆ ಏನು ಮಾಡ್ತೀಯ? ಸೊ ಇಂಟ್ರಡ್ಯೂಸಿಂಗ್ ಮೈ ಸೆಕೆಂಡ್ ಕ್ಯಾಮ್ರಾ ಹಿಯರ್. ಈ ಕ್ಯಾಮ್ರಾ ನಮ್ಮದು DJ Action 2. ದಿಸ್ ವಾಸ್ ಮೈ ಸೆಕೆಂಡ್ ಕ್ಯಾಮ್ರಾ. ಫಸ್ಟ್ನೇ Action 3 ತೊಗೊಂಡ್ಬಿಟ್ಟೆ. ಲೆಟ್ ಮೀ ಜಸ್ಟ್ ಹ್ಯಾವ್ ಅ ಸೌಂಡ್ ಸಿಂಕ್ ಹಿಯರ್. 1 2 3 ಹೋಗ್ತಾ ಪೆಟ್ರೋಲ್ ಹಾಕ್ಸ್ಬೇಕು. ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಅಯ್ಯೋ, ನಮ್ಮ ಸೇಜಾತ್ಮ ಅವ್ರೆಲ್ಲ ತಪ್ಪಿಸ್ಕೊಂಬಿಟ್ರಲ್ಲಪ್ಪ. ಕತೆ ಅವಯ್ಯ ಹಿಂಗೇನೆ ಎಲ್ಲ ರೈಡಲ್ಲೂ ತಪ್ಪಿಸ್ಕೊತಾ ಇರ್ತಾರೆ. ಇವನು ಯಾಪ ಶೆಲ್ಗೆ ಹೋಗ್ತಾ ಇದ್ದಾನೆ ಇವನು. ನಾವು ಅಷ್ಟೊಂದು ರಿಚ್ ಇಲ್ಲ ಕಣ್ರಿ ಅಣ್ಣ. 500. ಸೊ ಇಲ್ಲಿ ನಾನು ಯಾವಾಗ ಬಂದರು ಆ ಏರ್ಪೋರ್ಟಿಂದ ಈ ಸ್ಟ್ರೆಚ್ಚಲ್ಲಿ ಒಳ್ಳೆ ಟಾಪ್ ಸ್ಪೀಡ್ ಟೆಸ್ಟಿಂಗ್ ಎಲ್ಲ ಮಾಡ್ತಾಯಿದ್ದೆ ಈ ಗಾಡೀಲಿ. ಈಗ ಆ ಜೋಶೇ ಇಲ್ಲ. ಟಾಪ್ ಸ್ಪೀಡ್ ಟೆಸ್ಟ್ ಮಾಡಬೇಕು ಅವೆಲ್ಲ ಏನೂ ಇಲ್ಲ. ವಯಸ್ಸಾಗೋಗಿದೆ ನಮಗೆ. ವಯಸ್ಸಾಗೋಗಿದೆ ಅನ್ನೋಕ್ಕಿಂತ ಮೆಚ್ಯೂರಿಟಿ ಬಂದಿದೆ ಈಗ. ಮತ್ತು ಎಲ್ಲೆಲ್ಲೋ ಸುಮ್ಮನೆ ಯಾಕೆ ಹೊಡಿಬೇಕು. ಗಾಡಿ ಪೊಟೆನ್ಷಿಯಲ್ ಆಲ್ರೆಡಿ ಗೊತ್ತಾಗಿದೆ ನಮಗೆ. ಇಷ್ಟು ವರ್ಷ ಪುಷ್ ಮಾಡಿ ಇವಾಗ ತನಕ ಗೊತ್ತಾಗಿರೋದ್ರಿಂದ ನಾವು ಜಾಸ್ತಿ ಇನ್ನೂ ಪುಷ್ ಮಾಡೋಕ್ಕೆ ಹೋಗ್ತಿಲ್ಲ. ಎಷ್ಟು ಮಜಾ ಮಾಡಬೇಕೋ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಸಮ್ಟೈಮ್ಸ್ ಐ ಫೀಲ್ ದ ಬೈಕ್ ಈಸ್ ಲೈಕ್ ಅಂಡರ್ ಪರ್ಫಾರ್ಮಿಂಗ್. ನಿಯರ್ಲಿ 10+2 months ಆಗಿದೆ, 10 years and 2 months. ಸೊ ಒಂದು ಸ್ವಲ್ಪ ವೇರ್ ಆ್ಯಂಡ್ ಟೇರಿಂದ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿರುತ್ತೆ, ಅದರಿಂದ ಅಂಡರ್ ಪರ್ಫಾರ್ಮಿಂಗ್ ಅಂತ ಅನಿಸುತ್ತೆ. ಮುಂದೆ ನೋಡೋಣ. ಇನ್ ಕೇಸ್ ಐ ಥಿಂಕ್ ಆಫ್ ಅಪ್ಗ್ರೇಡಿಂಗ್ ಒಂದೊಳ್ಳೆ ಇನ್ಲೈನ್ 3 cylinder ಅಥವಾ ಇನ್ಲೈನ್ 4 ಇಳಿಸೋಣ 600cc. ಇಟ್ಸ್ ನಾಟ್ ಎನಿವೇರ್ ನಿಯರ್ ಗೈಸ್. ಇನ್ನೂ ಆಗುತ್ತೆ, ಒಂದು 2-3 ವರ್ಷ ಆಗುತ್ತೆ. ಓಯ್, ಒಳ್ಳೆ ವ್ಯೂ ಇದೆ ಈ ಕಡೆ, ಚೆನ್ನಾಗಿದೆ, ನಿಜ ಸಕಲಾಗಿದೆ. ಬಟ್ ಕ್ಯಾಮ್ರಾ ವೋಂಟ್ ಡೂ ಜಸ್ಟಿಸ್ ಫಾರ್ ದಿಸ್ ವ್ಯೂ. ಫಾರ್ಮ್ ಲ್ಯಾಂಡ್ಸ್ ನೋಡೋಕ್ಕೆ ಒಂಥರ ಮಜಾ. ಅಲ್ಲಿ ಮಾರ್ನಿಂಗು ಚೆನ್ನಾಗಿದೆ, ಸಕಲಾಗಿದೆ, ನೋ ಡೌಟ್ ಅಬೌಟ್ ದ್ಯಾಟ್. ಮಜಾ ಆಯಾ. जिंदगी में चलना है तो वरना अच्छी तरह चल, नहीं तो ऐसा सबक सिखाऊंगा कि दुनिया को मुंह दिखाने का लायक नहीं रहोगे. ये मेरा एरिया है और एरिया में कोई भी इंटरेस्ट नहीं करना. ओके? ಎಲ್ಲಿಂದ ಬರ್ತಾರ್ರಿ ಇವರು? ಹೌ ಡಿಡ್ ಹಿ ಎಂಡ್ ಅಪ್ ಇನ್ ದ್ಯಾಟ್ ಪೊಸಿಷನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯೂ ಟರ್ನ್ ತಗೊಂಡಿದ್ದ ಏನೋ ಗೊತ್ತಿಲ್ಲಪ್ಪ.
ಸೊ 2 ಸೈಡು ಫಾರ್ಮ್ ಲ್ಯಾಂಡ್ಸ್ ಇದೆ, ಒಳ್ಳೆ ವ್ಯೂ ಬರುತ್ತೆ ನಮಗೀಗ. ಇಲ್ಲೆಲ್ಲ ಓಡ್ಸೋಕ್ಕೊಂಥರ ಮಜಾ, ಸಕ್ಕತ್ತಾಗಿದೆ. ಇಲ್ಲಿ ರೋಡ್ ಒಂದು ಚೆನ್ನಾಗಿಟ್ಬಿಟ್ಟಿದ್ರೆ ಇನ್ನೂ ಕ್ರೇಜಿ. ಅಯ್ಯೋ ಬೈ ABS ಏನಾಯ್ತು ರೀ? बेकार है भैया, मैं तो टूट गया. ಅಯ್ಯೋ ನಾನು ಸ್ಲೋ ಮಾಡ್ಕೊಂಬಿಟ್ಟೆ, ಬೈಯಿ ಫುಲ್ಲು ಹೊಡೆದಾಡ್ಕೊಂಬಂದ್ಬಿಟ್ಟೆ, ಹಳ್ಳದಲ್ಲಿ ಬಿಟ್ಬಿಟ್ರು. ಅಯ್ಯೋ ಕತೆಗಳು. ಇಲ್ಲಿ ಖಾಲಿ ಇತ್ತು, ಇಲ್ಲಿ 6th ಗೇರಲ್ಲಿ ಇತ್ತು. ಓಕೆ, ಒಳ್ಳೆ ಸೀನ್ ಇದೆ. ಬನ್ನಿ ಫೋಟೋ ಶೂಟ್ ಮಾಡೋಣ. ಸೌಂಡ್ ಸಿಂಕ್. ಓಕೆ, ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಈಗ ಟೈಮ್ ಪಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮನೆಗೆ. ನಾನು ಮಾಡೋ ವಿಡಿಯೋ ಇಟ್ಸ್ ಕಂಪ್ಲೀಟ್ಲಿ ಇನ್ಸ್ಪೈರ್ಡ್ ಬೈ ಒನ್ ಆಫ್ ಮೈ ಫೇವ್ರೆಟ್ ಮೋಟೋ ವ್ಲಾಗರ್ಸ್. ಸೊ ನಾನು ಮೋಟೋ ವ್ಲಾಗಿಂಗ್ ನನಗಿಷ್ಟ, ಕನ್ನಡ ಮೋಟೋ ವ್ಲಾಗರ್ಸ್ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್ ತುಂಬ ಜನ ಇದ್ದಾರೆ. ಸೊ ಅವ್ರ ಥರ ವೀಡಿಯೋ ಮಾಡಬೇಕು ಅಂತ ಯಾವತ್ತೂ ಇನ್ಸ್ಪೈರ್ ಆಗಿಲ್ಲ ನನಗೆ. ಬಟ್ ನನ್ನ ಫೇವ್ರೆಟ್ ಮೋಟೋ ವ್ಲಾಗರ್ ಯಾರು ಅಂದರೆ, ಈಸ್ ಫ್ರಮ್ ಮಹಾರಾಷ್ಟ್ರ, ಈಸ್ ನಾಟ್ ಫ್ರಮ್ ಕರ್ನಾಟಕ. ಆ್ಯಂಡ್ ಅವರು ಇಂಗ್ಲೀಷಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆ್ಯಂಡ್ ಹಿಸ್ ನೇಮ್ ಇಸ್ ಅನುರಾಗ್ ಸಾಲ್ಗಂಕರ್. ಗೊತ್ತಿಲ್ಲ ಗುರು, ಇಲ್ಲಿ ಹಾಕ್ಬಿಡ್ತೀನಿ ನೋಡಿ, ಬರ್ತಾಯಿಲ್ಲ ಬಾಯಿಗೆ. ಬಿಡಿ ಹೋಗಲಿ. ಸೊ ದ್ಯಾಟ್ ಗಾಯ್ ಇಸ್ ಮೈ ಇನ್ಸ್ಪಿರೇಷನ್. ಅವ್ನ ಎಡಿಟಿಂಗ್ ಸ್ಟೈಲ್, ದ ವೇ ಹಿ ಲೈಕ್ ಪ್ರೆಸೆಂಟ್ಸ್ ದ ವಿಡಿಯೋ, ಅದೆಲ್ಲ ತುಂಬ ಇಷ್ಟ ನನಗೆ. ಸೊ ಅದೇ ಥರ ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಟೈಮ್ ಪಾಸ್ ರೈಡ್ನೂ ಒಂಥರ ಎಂಟರ್ಟೈನಿಂಗ್ ಆಗಿ ತೋರಿಸೋದಾರ. ಡೈಲಿ ಕಮ್ಯೂಟ್ ವೀಡಿಯೋನ ಯಾರು ನೋಡ್ತಾರೆ ಹೇಳಿ? ಆ ಡೈಲಿ ಕಮ್ಯೂಟ್ ವೀಡಿಯೋನೇ ಒಂಥರ ಎಂಟರ್ಟೈನಿಂಗ್ ಆಗಿ ತೋರಿಸೋದು, ಒಂಥರ ಕಾಮಿಡಿ ಥರ ತೋರಿಸೋದು. ದಟ್ ಈಸ್ ಲೈಕ್ ದ ವೇ ಯು ಪ್ರೆಸೆಂಟ್. ಸೊ ಆ ಪ್ರೆಸೆಂಟೇಷನಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಎಲ್ರಿ ನಮ್ಮ ಸೇಜ್ ಆತ್ಮ ಕಾಣಿಸ್ತಾನೆ ಇಲ್ಲ. ವಾ, ಇಷ್ಟೊತ್ತು ಮಾತಾಡ್ಕೊಂಡು ಎಲ್ಲೋ ಕಾಣೆ ಆಗ್ಬಿಟ್ಟ. ಅಯ್ಯಯ್ಯೋ ಮಿಸ್ಟರ್ ಸೇಜ್. ಸೊ ಇಂಟರ್ಕಾಮ್ಸ್ ಬೇರೆ ಕನೆಕ್ಟ್ ಆಗಿಲ್ಲ. ಓ ನೋ. ಸೊ ದ ಡೇ ವೆಂಟ್ ಗುಡ್. ಜಾಸ್ತಿ ಡಿಸ್ಟೆನ್ಸು ಕವರ್ ಮಾಡಲಿಲ್ಲ. ಇಟ್ ವಾಸ್ ಜಸ್ಟ್ 50 ಕಿಲೋಮೀಟರ್ಸ್. ಇವಾಗ ತನಕ 50 ಕಿಲೋಮೀಟರ್ಸ್ ಅಷ್ಟೇ ಹೋಗಿರೋದು. ಸಿಂಪಲಾಗಿತ್ತು, ಆರಾಮಾಗೆ ಹೋದ್ವಿ. ಎಲ್ಲ ಕಡೆ ಗ್ರೀನರಿ ಇತ್ತು, ಕಾಮಾಗಿತ್ತು, ಫುಲ್ಲು ಪ್ಲೆಸೆಂಟ್ ವೆದರ್. ಮಳೆ ಇಲ್ಲ, ಬಿಸಿಲು ಒಂದು ಲೆವೆಲ್ಗೆ. ಇವಾಗ ಅದು ಇಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ಗೋ ಔಟ್. ಆ್ಯಂಡ್ ಯಾ, what else we here for? ಸೊ ದಿಸ್ ಇಸ್ ವೇರ್ ಮೀ ಆ್ಯಂಡ್ ಸೇಜ್ ಆತ್ಮ ಪಾರ್ಟ್ ವೇಸ್. ನಾವಿಬ್ಬರು ಅವ್ರ ಮನೆ ಕಡೆ ಹೋಗ್ತಾರೆ, ನಾನು ನಮ್ಮ ಮನೆ ಕಡೆ ಹೋಗ್ತೀನಿ. ನಾನು ಸ್ಟ್ರೈಟು, ಭಯ್ಯ ಲೆಫ್ಟು. ಮೇ ಬಿ ಇನ್ನೂ ಮುಂದೆನೇ ತಗೊಂತೀಯ ಲೆಫ್ಟು? ಇನ್ನೂ ಮುಂದೆನೇ ತಗೊಂತಾರೆ, RMC ಹತ್ರ. ಇಲ್ಲೇ ನಮ್ಮ ಸೇಜ್ ಆತ್ಮ ಅವರು ಟಾಟಾ ಬಾಬಾಯಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಈಗ ನಮ್ಮ ಸೇಜ್ ಆತ್ಮ ಅವರು ಬಾಯ್ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಈಗ. ಬಾಯ್ ಇರು, ಜೋರಾಗಿ ಕಿರಿಸ್ಬೇಕು ಈಗ, ಅವ್ನು ಕೇಳಿಸಲ್ಲ. ಸಿಗೋಣ. ಸೊ ಐ ಹ್ಯಾವ್ ಜಸ್ಟ್ ರೀಚ್ಡ್ ಹೋಮ್ ಗಾಯ್ಸ್. ರೀಚ್ಡ್ ಹೋಮ್ ಅಂದರೆ ಐ ಆಮ್ ನಿಯರ್ ಹೋಮ್. ಮನೆ ಹತ್ರ ಬಂದುಬಿಟ್ಟಿದ್ದೀನಿ.
ಸೊ ಇನ್ನೊಂದು 5 ನಿಮಿಷ ರೀಚ್ ಆಗ್ತೀನಿ ಈಗ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ವಿಡಿಯೋ ಫಾರ್ ಟುಡೇ. Thank you for watching. That's it for episode 2, and we'll meet in the next video. Bye bye. So please whatever. Please I want to reach 1 million.